ನಮಸ್ಕಾರ, ನಾನು ಜಯದೇವ್ ಹೇಂದ್ರೆ. ಈ ವಿಡಿಯೋದಲ್ಲಿ 10 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿದೆ. ಕೊನೆಯ 10ನೇ ಪ್ರಶ್ನೆಯ ಉತ್ತರವನ್ನು ನೀವು ಕಮೆಂಟ್ ಮಾಡಿ ಉತ್ತರಿಸಿ. ಆ ಪ್ರಶ್ನೆಯ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ಪ್ರಾರಂಭದಲ್ಲಿ ಹೇಳಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಒತ್ತಿ. ವಿಡಿಯೋ 73ರ ಕೊನೆಯ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ, ನೇಪಾಳ. ಮೊದಲ ಪ್ರಶ್ನೆ, ಶಾಂತಿಗಾಗಿ ವಿಲ್ 2026 ಮಿಲಿಟರಿ ವ್ಯಾಯಾಮವನ್ನು ಎಲ್ಲಿ ನಡೆಸಲಾಗುತ್ತಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ. ಎರಡನೇ ಪ್ರಶ್ನೆ, ಎಇಆರ್ಬಿನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಆರ್.ಕೆ. ಸಿಂಗ್, ಆಪ್ಷನ್ ಬಿ ಎ.ಕೆ. ಬಾಲಸುಬ್ರಹ್ಮಣ್ಯಂ, ಆಪ್ಷನ್ ಸಿ ಅನಿಲ್ ಜೈನ್, ಆಪ್ಷನ್ ಡಿ ಅಶೋಕ್ ಕುಮಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ಎ.ಕೆ. ಬಾಲಸುಬ್ರಹ್ಮಣ್ಯಂ. ಮುಂದಿನ ಪ್ರಶ್ನೆ, ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನದ ಗುರಿ ಏನು? ಆಪ್ಷನ್ ಎ 5ರಷ್ಟು ಕಡಿಮೆ ಮಾಡುವುದು, ಆಪ್ಷನ್ ಬಿ 10ರಷ್ಟು ಕಡಿಮೆ ಮಾಡುವುದು, ಆಪ್ಷನ್ ಸಿ 70ರಷ್ಟು ಕಡಿಮೆ ಮಾಡುವುದು, ಆಪ್ಷನ್ ಡಿ 25ರಷ್ಟು ಕಡಿಮೆ ಮಾಡುವುದು. ಸರಿಯಾದ ಉತ್ತರ ಆಪ್ಷನ್ ಬಿ 10ರಷ್ಟು ಕಡಿಮೆ ಮಾಡುವುದು. ಈ ಯೋಜನೆಯ ಅಡಿಯಲ್ಲಿ ಭಾರತ ಸರ್ಕಾರವು 2020ರ ಅಂತ್ಯದ ವೇಳೆಗೆ 10ರಷ್ಟು ಬಾಲ್ಯ ವಿವಾಹಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, ವುಮೆನ್ ಪ್ರೀಮಿಯರ್ ಲೀಗ್ ಅಂದರೆ WPLನ 4ನೇ ಆವೃತ್ತಿಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಕಲ್ಕತ್ತಾ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ. ಮುಂದಿನ ಪ್ರಶ್ನೆ, ICJS 2.0 ರಲ್ಲಿ ಯಾವ ರಾಜ್ಯವು ಮೊದಲನೇ ಸ್ಥಾನವನ್ನು ಪಡೆದಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಉತ್ತರಾಖಂಡ್, ಆಪ್ಷನ್ ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಂಡ್. ಮುಂದಿನ ಪ್ರಶ್ನೆ, ಡೀಪ್ ಟೆಕ್ ಸ್ಟಾರ್ಟ್ಅಪ್ ನೀತಿಯನ್ನು ಪ್ರಾರಂಭಿಸಿದ ಮೊದಲ ಭಾರತೀಯ ರಾಜ್ಯ ಯಾವುದು? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಆಂಧ್ರಪ್ರದೇಶ, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಎ ತಮಿಳುನಾಡು. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರ ಜೀವನವನ್ನು ಆಧರಿಸಿದ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ ಎ ರಾಮಚಂದ್ರ ಗುಹಾ, ಆಪ್ಷನ್ ಬಿ ಲಕ್ಷ್ಮೀ ಪ್ರಸಾದ್, ಆಪ್ಷನ್ ಸಿ ಸಂಜಯ್ ಬಾರು, ಆಪ್ಷನ್ ಡಿ ಮಹೇಶ್ ಶರ್ಮಾ. ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ಷ್ಮೀ ಪ್ರಸಾದ್. ಮುಂದಿನ ಪ್ರಶ್ನೆ, ಉತ್ತರಾಖಂಡ್ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಸಂಜೀವ್ ಖನ್ನಾ, ಆಪ್ಷನ್ ಬಿ ಮನೋಜ್ ಕುಮಾರ್ ಗುಪ್ತಾ, ಆಪ್ಷನ್ ಸಿ ಎ.ವಿ. ರಮಣ, ಆಪ್ಷನ್ ಡಿ ಅರುಣ್ ಮಿಶ್ರಾ. ಸರಿಯಾದ ಉತ್ತರ ಆಪ್ಷನ್ ಬಿ ಮನೋಜ್ ಕುಮಾರ್ ಗುಪ್ತಾ. ಮುಂದಿನ ಪ್ರಶ್ನೆ, ನಲ್ಲಿಗಳ ಮೂಲಕ ಕುಡಿಯುವ ನೀರನ್ನು ಪೂರೈಸುವ ಭಾರತದ ಮೊದಲ ನಗರ ಯಾವುದು? ಆಪ್ಷನ್ ಎ ಇಂದೋರ್, ಆಪ್ಷನ್ ಬಿ ಸೂರತ್, ಆಪ್ಷನ್ ಸಿ ಭುವನೇಶ್ವರ, ಆಪ್ಷನ್ ಡಿ ಪುರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಪುರಿ. ಒಡಿಶಾದ ಪುರಿ ನಗರದಲ್ಲಿ ನಲ್ಲಿ ನೀರು ಕುಡಿಯಲು ಸುರಕ್ಷಿತವಾಗಿರುವ ಭಾರತದ ಮೊದಲ ನಗರವಾಗಿದೆ. ನೀರು ಎಲ್ಲಾ BSI ಗುಣಮಟ್ಟದ ಮಾನದಂಡಗಳನ್ನು ಪೂರೈಸುತ್ತದೆ. ಅಧಿಕಾರಿಗಳು ಅಧಿಕೃತವಾಗಿ ಈ ಮೈಲಿಗಲ್ಲನ್ನು ದೃಢಪಡಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯ ಮತ್ತು ಮೂಲಸೌಕರ್ಯಕ್ಕೆ ಒಂದು ಐತಿಹಾಸಿಕ ಹೆಜ್ಜೆಯಾಗಿದೆ. ಆದ್ದರಿಂದ ಪುರಿ ನಗರವು ನಲ್ಲಿಗಳ ಮೂಲಕ ಕುಡಿಯುವ ನೀರನ್ನು ಪೂರೈಸುವ ಭಾರತದ ಮೊದಲ ನಗರವಾಗಿದೆ.
ಕೊನೆಯ ಪ್ರಶ್ನೆ, ಲಾಲ್ ಬಹದ್ದೂರ್ ಶಾಸ್ತ್ರಿರವರ 60ನೇ ಪುಣ್ಯತಿಥಿಯನ್ನು ಯಾವಾಗ ಆಚರಿಸಲಾಯಿತು? ಆಪ್ಷನ್ ಎ ಜನವರಿ 11, ಆಪ್ಷನ್ ಬಿ ಜನವರಿ 30, ಆಪ್ಷನ್ ಸಿ ಜನವರಿ 12, ಆಪ್ಷನ್ ಡಿ ಜನವರಿ 26. ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ಉತ್ತರಿಸಿ. ಈ ಪ್ರಶ್ನೆಯ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಕೊನೆಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕೊನೆಯ 10ನೇ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.